ಕೊನೆ ಹಂತಕ್ಕೆ ಬಂದಿದ್ದೀವಿ. ನಿಮ್ಮ ಕುಟುಂಬದ ವಿರುದ್ಧ ಈಗಾಗಲೇ ಇಡಿ ತನಿಖೆ ಕೂಡ ಇದೆ. ಇಡಿ ಮತ್ತು CBI ಅನ್ನೋದು ಬಹುಶಃ ನಿಮ್ಮ ಕುಟುಂಬದ ವಿರುದ್ಧ ಕೂಡ ಅಷ್ಟೇ ಪ್ರಬಲವಾಗಿ ತನಿಖೆಗಳಾಗ್ತಾ ಇದೆ. ಆತಂಕ ಇದೆಯಾ ಸರ್ ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ಅಥವಾ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು? ಇಡಿ ತನಿಖೆ ಬಗ್ಗೆ ಈಗಾಗಲೇ ರಾಜಕೀಯಕರಣಗೊಳಿಸಲಾಗ್ತಾ ಇದೆ, ಅದರ ಹಿಂದೆ ಪೊಲಿಟಿಸೈಸೇಷನ್ ಇದೆ ಅಂತ ನೀವು ಅನೇಕ ಬಾರಿ ಹೇಳಿದಿರಿ. ಈಗ ಇಡಿ ತನಿಖೆ ಏನಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದ ಮೇಲೂ ಕೂಡ ನಿಮ್ಮ ಕುಟುಂಬದ ವಿರುದ್ಧ ನಡೀತಾ ಇರುವಂಥ ಇಡಿ ತನಿಖೆ ಅಥವಾ CBI ತನಿಖೆ ರಾಜ್ಯ ರಾಜಕೀಯದ ಮೇಲೆ ಕೂಡ ಪರಿಣಾಮ ಬೀರುತ್ತಾ? ಇದನ್ನು ಯಾವ ರೀತಿ ನೋಡ್ತಿರ್ತಾವು? ಅಲ್ಲ, ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ ರಾಜಕೀಯ ಕಾರಣಗಳನ್ನು ಇಟ್ಟುಕೊಂಡು ಇಡಿ ಮತ್ತು CBI ತನಿಖೆಗಳು ನಡೀತಾ ಇರ್ತಕ್ಕಂಥದ್ದು. ಅದು ಸಂಪೂರ್ಣವಾಗಿ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದು. ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಕೆಲಸ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದನ್ನು ಎದುರಿಸಲಿಕ್ಕೆ DK ಶಿವಕುಮಾರ್ ಅವರಿರ್ಬೋದು, ನಾನಿರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ. ಮತ್ತೆ ಬಂಧನದ ಭಯ ಏನಾದ್ರು ಇದೆಯಾ? ಆ ಥರದ ಮಾತುಗಳು ಅನೇಕ ಬಾರಿ ಕೇಳಿಬರ್ತಾರೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರು ಅಲ್ಲಲ್ಲಿ ಮಾತಾಡ್ತಿರ್ತಾರೆ. ಈ ಇಡಿ ಬಂಧನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದ ತಾವು ಅದಕ್ಕೆ ಯಾವ ರೀತಿ ಕೌಂಟರ್ ಕೊಡ್ತೀರಿ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಕಾನೂನಿದೆ, ಕಾನೂನಿನ ಹೋರಾಟ ಮಾಡ್ತಾ ಇದ್ದೀವಿ, ಮುಂದುವರಿಸ್ತೀವಿ. ನಮಗೆ ಯಾವುದೇ ಬಂಧನದ ಭಯ ಇಲ್ಲ. ಬಂಧನ ಮಾಡಿತು ಅಂತಂದರೆ ಸ್ವಾಗತ ಮಾಡ್ತೇವೆ. ಹೋರಾಟ ನಿರಂತರವಾಗಿರ್ತದೆ. ಯಾರಿಗೂ ಕೂಡ ನಾವು ಸರೆಂಡರ್ ಆಗೋಂಥ ಪ್ರಶ್ನೆ ಉದ್ಭವಿಸೋದಿಲ್ಲ.